ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವ್ಲಾಗ್ಗೆ. ನಮಸ್ತೆ, ಗುಡ್ ನೈಟ್ ಅಂತ ಹೇಳ್ತಾ ವ್ಲಾಗು ರಾತ್ರಿ ಶುರು ಮಾಡ್ತಾಯಿದ್ದೀನಿ. ರಾತ್ರಿ ಇವಾಗ ನಾವು ಹೊರಟಿರೋದು ಎಲ್ಲಿಗಂದರೆ ಹೊಸಪೇಟೆ. ಅದು ನಮ್ಮ ತಿಪಟೂರು ಸ್ಟೇಷನಿಂದ ನಾವು ಇವಾಗ ಹೊರಡ್ತಾ ಇರೋದು ಹೊಸಪೇಟೆಯಲ್ಲಿ ಹೋಗಿ ಸ್ವಲ್ಪ ಪ್ಲೇಸಸ್ ಇದೆ. ಆ ಪ್ಲೇಸಸ್ಗೆ ಹೋಗಿ ವಿಸಿಟ್ ಹಾಕಿ ಮೇನ್ ನಾವು ಹೋಗ್ತಾ ಇರೋದೇ ಅಂಜನಾದ್ರಿ ಬೆಟ್ಟಗೆ ಗೈಸ್. ಅಂಜನಾದ್ರಿ ಬೆಟ್ಟ, ಆಮೇಲೆ ಸ್ವಲ್ಪ ವಾಟರ್ ಫಾಲ್ಸು, ಅದು ಇದು ಎಲ್ಲ ಹೋಗ್ತಾಯಿದ್ದೀವಿ. ಅದಕ್ಕೆ ಇಲ್ಲಿಂದನೇ ವ್ಲಾಗ್ ಶುರು ಮಾಡೋಣ ಅಂತ ವ್ಲಾಗ್ ಶುರು ಮಾಡಿದ್ದೀನಿ. ನಮ್ಮ ಜೊತೆ ಇದ್ದಾರೆ ಅಚ್ಚುಮೆಚ್ಚಿನ ನಮ್ಮ ಪ್ರಥಮ್ ಅವರು. ನೋಡಿ ಗೈಸ್, ನಮ್ಮ ಪ್ರಥಮ್ ಅವರು ಇಲ್ಲೇ ಅವರೇ. ಇವಾಗ ನಾವು ಟ್ರೈನ್ಗೋಸ್ಕರ ಕಾಯ್ತಾಯಿದ್ದೀವಿ. ಇನ್ನು ನಮ್ಮ ಟ್ರೈನ್ ಬರೋದು ಇನ್ನೊಂದು 10 ನಿಮಿಷ ಆಗುತ್ತೆ. 10 ನಿಮಿಷಕ್ಕೋಸ್ಕರ ನಾವು ಇಲ್ಲೇ ವೆಯ್ಟ್ ಮಾಡಬೇಕು ಗೈಸ್, ಅಷ್ಟೇ. ಇನ್ನು ಹೊಸಪೇಟೆಯಲ್ಲಿ ಫುಲ್ಲು ಜಾಲಿ ಇರುತ್ತೆ. ಆವತ್ತು ದಸರಿ ಕಟ್ಟಲ್ಲಿ ಏನೇನು ತೋರಿಸಿದ್ನೋ ಅದೇ ಫ್ಯಾಮಿಲಿ ಸೇಮ್. ಹೇಳ್ಬಿಡ ನೀನೊಂದು ಮಾತು. ಏನಿಲ್ಲ, ಎಲ್ಲರೂ ಚೆನ್ನಾಗಿರಿ. ಹರ್ಷಿತ್ ವ್ಲಾಗ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಅದೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಶೇರ್ ಮಾಡಿ ಗೈಸ್ ಎಲ್ಲರಿಗೂ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಅಷ್ಟೇ. ಇನ್ನು ಟ್ರೈನ್ ಬರೋ ತನಕ ನಾವು ಇಲ್ಲೇ ವೆಯ್ಟ್ ಮಾಡಬೇಕು ಗೈಸ್. ಟ್ರೈನ್ ಬಂದಾದಮೇಲೆ ಟ್ರೈನ್ ಒಳಗಡೆ ಒಂದು ಕ್ಲಿಪ್ ಹಾಕ್ಬಿಟ್ಟು ಅಲ್ಲಿಗೆ ಮುಗಿಸ್ತೀನಿ. ಆಮೇಲೆ ಹೊಸಪೇಟೆ ಜಂಕ್ಷನಿಂದ ನಾನು ಶುರು ಮಾಡ್ತೀನಿ ಗೈಸ್, ಅಷ್ಟೇ. ಇವಾಗ ಹೊಸಪೇಟೆ ಜಂಕ್ಷನಿಂದ ನಾವು ಮತ್ತೆ ವ್ಲಾಗ್ ಶುರು ಮಾಡ್ತಾಯಿದ್ದೀವಿ. ಸಿಗೋಣ ಇನ್ನು ಹೊಸಪೇಟೆ ಜಂಕ್ಷನಲ್ಲಿ. ಅಟ್ ಪ್ರೆಸೆಂಟ್ ನಾವಿರೋದು ಇವಾಗ ನಾವು ಹೊಸಪೇಟೆ ಜಂಕ್ಷನ್ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ. ಇವಾಗ ನೋಡಿ ಗೈಸ್, ಇಲ್ಲಿ ಹೊಸಪೇಟೆ ಜಂಕ್ಷನು ಎಲ್ಲ ಲಗೇಜ್ ಎತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಮನೆ ಹತ್ರ. ಇವಾಗ ನೋಡಿ ಗೈಸ್, ಹೊಸಪೇಟೆ ಜಂಕ್ಷನ್ದು ಸ್ಟೇಷನ್ ಹೆಂಗೆ ಕಾಣಿಸ್ತೈತೆ ನೋಡಿ. ಈ ಕಡೆ ಬಾ ಗೈಸ್. ಇಲ್ಲಿ ನೋಡಿ ಪ್ರಥಮು, ಅಲ್ಲಿ ಧನ್ಯ ನೋಡಿ ಹೆಂಗೆ ಆಟ ಆಡ್ತಾವ್ರೆ. ಎಲ್ಲ ಕಾಫಿ ಕುಡಿತಾ ಇದ್ದೀವಿ ಇವಾಗ. ನಮ್ಮದು ಕಾಫಿ ಮುಗೀತು, ಇವನ್ನೆಲ್ಲ ಇನ್ನೂ ಕಾಫಿ ಕುಡಿತವ್ರೆ. ಇಲ್ಲಿ ನೋಡಿ ಲೋಹಿತು ಮತ್ತೆ ಸಿಕ್ಕವನೆ ಹೊಸಪೇಟೆಯಲ್ಲಿ. ಹಾಯ್ ಅನ್ನು ಗೈಸ್. ಇವಾಗ ಎಲ್ಲ ಪ್ರಿಪರೇಷನ್ ಫಾರ್ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸು ರೆಡಿ ಆದಮೇಲೆ ಹೇಳ್ತೀವಿ. ಇವಾಗ ನೋಡಿ ಎಲ್ಲ ರೆಡಿ ಆಗಬೇಕು. ಅಟ್ ಪ್ರೆಸೆಂಟ್ ನಾವಿವಾಗ ಹೊಸಪೇಟೆಯಲ್ಲಿದ್ದು ಎಲ್ಲ ಫ್ರೆಶಪ್ ಎಲ್ಲ ಆಗಿ ಇವಾಗ ಹೋಗ್ತಾ ಇರೋದು ಎಲ್ಲಿಗಂದ್ರೆ ಹೇಳ. ನಾವು ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಂಜನಾದ್ರಿ ಬೆಟ್ಟದಿಂದ ಆಮೇಲೆ ವಾಟರ್ ಪಾರ್ಕ್ಗೆ ಹೋಗಿ ಅಲ್ಲಿಂದ ಆಟ ಆಡ್ಕೊಂಡು ಎಲ್ಲ ಒಟ್ಟಿನಲ್ಲಿ ಒಂದೇ ಟ್ರಿಪ್ಪು ಥರ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲ ನೋಡಿ ಎಲ್ಲ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇನ್ನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಾದ್ಮೇಲೆ ಸಿಗ್ತೀನಿ ಗೈಸ್. ಇನ್ಮೇಲೆ ಆಟೋದಲ್ಲಿ ಏನೇನಾಗುತ್ತೆ, ಜೋಕ್ಸು ಫನ್ನಂತೂ ಇದ್ದೇ ಇರುತ್ತೆ ಒಂದು ಫ್ಯಾಮಿಲೀಲಿ. ಇವಾಗ ಓಕೆ ಗೈಸ್, ಇನ್ನು ಆಟೋದಲ್ಲಿ ಸಿಗೋಣ ಗೈಸ್. ನೋಡಿ ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಇನ್ನು 15 ಕಿಲೋಮೀಟ್ರ್ ಇಲ್ಲ ಆಟೋದಲ್ಲಿ. ಇದು ಒಂದು ಹೈವೇ ಥರ ಮಾಡೋದೇ ನೋಡಿ ಅಂಜನಾದ್ರಿ ಬೆಟ್ಟಕ್ಕೆ. ಆ ಕಡೆ ಈ ಕಡೆ ನೀರು ಹರಿತಿದೆ. ಈ ಹೈವೇದಲ್ಲಿ ನೀರು ಹರಿತಿದೆ. ಹೈವೇ ಆದಮೇಲೆ ತೋರಿಸ್ತೀನಿ ಈಗ ನೋಡಿ ಗೈಸ್. ಇಲ್ಲಿ ಹೈವೇ ಕೆಳಗಡೆ ಈ ಥರ ನದಿ ಇದೆ ನೋಡಿ, ಫುಲ್ಲು ನದಿ. ಆ ಕಡೆ ಫುಲ್ ನದಿ ಇದೆ. ಈ ಹೈವೇ ಬಿಟ್ಟಿದ್ರೆ ಫುಲ್ ನದಿ. ಅದಕ್ಕೆ ಇವಾಗ ಅಂಜನಾದ್ರಿ ಬೆಟ್ಟಕ್ಕೆ ಇನ್ನೇನು 15 ಕಿಲೋಮೀಟ್ರ್ ಇದೆ ಅಂತೆ. ಈ 15 ಕಿಲೋಮೀಟ್ರಲ್ಲಿ ಹೋಗಿ ಅಂಜನಾದ್ರಿ ಬೆಟ್ಟ ಹತ್ತಿ ಆಮೇಲೆ ಏನೇನಾಗುತ್ತೆ ತೋರಿಸ್ತೀನಿ ನೋಡಿ ಗೈಸ್. ಈ ವಿಡಿಯೋ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಬಿಸಿಲಿದೆ ಗೈಸ್. ಹೊಸಪೇಟೆಲ್ಲ ಬಿಸಿಲಿದೆ ನೋಡಿ. ವ್ಯೂ ಪಾಯಿಂಟ್ ಹೆಂಗಿದೆ ನೋಡಿ. ಗೈಸ್ ಇಲ್ಲಿಂದ ನೋಡ್ರಿ ಅಂಜನಾದ್ರಿ ಬೆಟ್ಟ ಹೆಂಗೆ ಕಾಣಿಸ್ತೈತೆ. ಇನ್ನು ಆಟೋದಲ್ಲಿ ಇದ್ದೀವಿ. ಅಂಜನಾದ್ರಿ ಬೆಟ್ಟ ನೋಡಿ ಗೈಸ್ ಎಲ್ಲಿ ಕಾಣಿಸ್ತೈತೆ. ಇಲ್ಲಿ ಗೈಸ್ ಅಂಜನಾದ್ರಿ ಬೆಟ್ಟ ಇಲ್ಲಿಂದ ಹಿಂಗೆ ಕಾಣಿಸ್ತೈತೆ. ನೋಡಿ ಗೈಸ್ ಅಂಜನಾದ್ರಿ ಬೆಟ್ಟ ಇಲ್ಲಿಂದ ಫ್ರೀ ಇದೆ.
A few minutes later. ಇವಾಗ ನಾವಿದ್ದೀವಿ ಅಂಜನಾದ್ರಿ ಬೆಟ್ಟ. ಇವಾಗ ನೋಡಿ ಹತ್ತಕ್ಕೆ ಎಲ್ಲ ಹೋಗ್ಬೇಕು, ಎಲ್ಲ ಕಾಯ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ಬರೋಕ್ಕೆ ಒಂದೇ ಸತಿ. ಇವಾಗ ಅಂಜನಾದ್ರಿ ಬೆಟ್ಟ ಹತ್ತಬೇಕು. ಎಷ್ಟು ಮೆಟ್ಲು ಇರೋದು ಇಲ್ಲಿಂದ? 527 ಮೆಟ್ಲಿದೆ ಅಂತೆ ಗೈಸ್. ಅದು ಎಷ್ಟು ಅವರ್ಗೆ ಹತ್ತುತ್ತೀವೋ ಯಾರಿಗೆ ಗೊತ್ತು. ಒಟ್ಟಿನಲ್ಲಿ ಇವತ್ತು ಅಂಜನಾದ್ರಿ ಬೆಟ್ಟ ಹತ್ತುತ್ತಾ ಇದ್ದೀವಿ. ಆಮೇಲೆ ಎಲ್ಲೆಲ್ಲಿ ಹೋಗ್ತೀವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವಾಗ ಫಸ್ಟು ನಾವು ಹತ್ತುತ್ತಾ ಇರೋದೇ ಅಂಜನಾದ್ರಿ ಬೆಟ್ಟ. ಇವಾಗ ನೋಡಿ ಎಲ್ಲ ಹತ್ತೋ ಟೈಮಲ್ಲಿ ವೀಡಿಯೋ ಆನ್ ಮಾಡ್ತೀನಿ. ಓಕೆ, ಸಿಗೋಣ ಆಮೇಲೆ. ಎಲ್ಲ ಹತ್ತೋಗ ಮೆಟ್ಲ ಮೇಲೆ ಗೈಸ್ ಹತ್ತೋದು ಶುರು ಆಗಿದೆ ಅಂಜನಾದ್ರಿ ಬೆಟ್ಟ. ಇವಾಗ ಹತ್ತುತ್ತಾ ಇದ್ದೀವಿ ಎಲ್ಲ. ಇವಾಗಲ್ಲ ಗೈಸ್, ಇವಾಗ ಖುಷಿಯಿಂದ ಹೋಗ್ತವ್ರೆ. ಆಮೇಲೆ ಕೆಳಗಡೆ ಬರುವಾಗ ಹೆಂಗೆ ಇರ್ತಾರೆ ನೋಡ್ರಿ, ನೀರು ಕುಡ್ಕೊಂಡು ಬೇವು ಸುರಿಸ್ಕೊಂಡು ಎಲ್ಲ ರಣೆಯಲ್ಲೂ. ಇವಾಗ ನೋಡ್ರಿ ಎಷ್ಟು ಖುಷಿಯಾಗಿ ಎಲ್ಲ ಹೋಗ್ತವ್ರೆ ಹಿಂದೆ ಎಲ್ಲ. ಇವಾಗ ನೋಡಿ ಮತ್ತೆ ಕೆಳಗಡೆ ಇಳ್ಬೇಕಾದ್ರೆ ಗೊತ್ತಾಗುತ್ತೆ. ಇವಾಗ ಆಲ್ಮೋಸ್ಟ್ ಹತ್ತಿದ್ದೀವಿ, ಒಂದು 20 ಮೆಟ್ಲೇನೋ ಹತ್ತಿದ್ದೀವಿ. 20 ಮೆಟ್ಲು ಹತ್ಬಿಟ್ಟು ಹುಷಾರ್. ಇಲ್ಲಿ ಮಾತಾಡಕ್ ಬಂದು ಓಡ್ಬೇಡ ಸುಸ್ತಾಗುತ್ತೆ. ನೋಡ್ರಿ ಅಂದೆ ಓಡ್ಬೇಡ, ಜೈ ಶ್ರೀರಾಮ್ ಅಂದ್ಕೊಂಡತ್ತು ನೋಡ್ರಿ. ಅಲ್ಲಿ ನೋಡ್ರಿ ಆವಾಗಲೇ ಪ್ರತು ಅಲ್ಲಿ ಹತ್ಬಿಟ್ಟವನೆ, ನಿಂತ ಮೇಲ್ಗಡೆ ಹತ್ಕೊಂಡು ನಿಂತ್ಕೊಂಡವನೆ. ಇವಾಗ ನಾವಿಲ್ಲ ಹತ್ತಾ ಇದ್ದೀವಿ ನೋಡ್ರಿ. ಎಲ್ಲ ಹೊತ್ತು ಟೈಮ್ ಆಗ್ಬಿಟ್ಟೈತೆ ಗೈಸ್, ಅದಕ್ಕೋಸ್ಕರ ಬೇಗ ಹತ್ತುತ್ತಾರೆ. ಇದು ಮೈಕ್ ತಂದಿದ್ರೆ ಜೋರಾಗಿ ಮಾತಾಡೋಕ್ಕೆ ಅವಶ್ಯಕತೆನೇ ಇರ್ತಾ ಇರಲಿಲ್ಲ. ನೋಡ್ರಿ ಎಲ್ಲ ಬೇಗ ಹತ್ತುತ್ತಾನೇ ಇದ್ದೀವಿ ಫುಲ್ಲು. ಇನ್ನೊಂದು 15 ನಿಮಿಷ ಅಷ್ಟೇ ಇರೋದಂತೆ ಗೈಸ್. ಇದು ದೇವಸ್ಥಾನ ಟೈಮ್ ಆಗುತ್ತೆ, ಅದಕ್ಕೆ ಬಂದಿದ್ದೇ ಲೇಟು. ಅದಕ್ಕೆ ಇವಾಗ ಇಷ್ಟು ಬೇಗ ಹತ್ಕೊಂಡು ಹೋಗ್ತಾ ಇರೋದು. ಎಷ್ಟು ಬೇಗ ಹತ್ತುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹತ್ತುತ್ತಾ ಇದ್ದೀವಿ. ಜೈ ಶ್ರೀರಾಮ್ ಅಂದ್ಕೊಂಡು ಎಲ್ಲ ಹತ್ತುತ್ತಾರೆ. ಫಸ್ಟಾಗಿ ಹತ್ತುತ್ತಾ ಅಲ್ಲಿ ನೋಡ್ರಿ. ಬೇಗ ಹತ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ. ಆದಷ್ಟು ಬೇಗ ಹತ್ಬೇಕು ಅನಿಸಿದೆ. ಫುಲ್ ಬಿಸಿಲು ಇದೆ. ಜಾಸ್ತಿ ಸಬ್ಸ್ಕ್ರೈಬರ್ಸ್ ಮಾಡಿಬಿಡಿ ಗೈಸ್, ನಮಗೂ ಒಂದು ಫಸ್ಟ್ ಪ್ಲೇ ಬಟನ್ ಸಿಕ್ಕಿದ್ರೆ ಖುಷಿ ಆಗುತ್ತೆ. ಗೈಸ್ ನೀವು ಅವಳೆ ಹೇಳ್ದಂಗೆ ಆದಷ್ಟು ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇಲ್ಲ ನೋಡಿ. ಕೋತಿಗಳಿದ್ದಾವೆ ಗೈಸ್ ಜಾಸ್ತಿ ಇಲ್ಲಿ. ಇದು ಆಲ್ಮೋಸ್ಟ್ ಒಂದು ಕಾಲು ಭಾಗ ಅಷ್ಟು ಇಂದ ವ್ಯೂ ನೋಡಿ. ವ್ಯೂ ಪಾಯಿಂಟ್ ಇಲ್ಲಿಂದ ಹೆಂಗೆ ಕಾಣಿಸ್ತಿದೆ, ಅಲ್ಲಿಂದ ಕೆರೆ. ಅಲ್ಲೊಂದು ಎಂಡ್ ಪಾಯಿಂಟ್ ಕಾಣಿಸ್ತಿದೆ ನೋಡಿ ಗೈಸ್, ಅಲ್ಲಿ ಗೋಪುರ ಕಾಣಿಸ್ತಿದೆ. ಇವಾಗ ಮತ್ತೆ ಹತ್ತತ್ತು ಶುರು. ಇಲ್ಲಿಂದ ಇನ್ನೂ ಎಷ್ಟು ಮೆಟ್ಲಿದ್ದು ಗೊತ್ತಿಲ್ಲ. ಒಟ್ಟಿನಲ್ಲಿ ಕಂಪ್ಲೀಟ್ ಮಾಡಬೇಕು ಗೈಸ್. ಇಲ್ಲಿಂದ 527 ಅಂತೆ, ಇನ್ನೂ ಜಾಸ್ತಿ ಇದ್ರೂ ಇರ್ಬೋದು, ಗೊತ್ತಿಲ್ಲ. ಇವಾಗ ಹತ್ತುತ್ತಾ ಇದ್ದೀವಿ ನೋಡ್ರಿ. ಎಲ್ಲ ಒಬ್ಬೊಬ್ರು ಇಳಿತವ್ರೆ, ನಾವು ಹತ್ತುತ್ತಾ ಇದ್ದೀವಿ. ಒಟ್ಟು ಇಸ್ಕೊಂಡು ಬರೋಕ್ಕಾಗಲ್ಲ, ಇಷ್ಟು ಸುಸ್ತಾಗಿರೋದಕ್ಕೆ ಟೈಮ್ ಆಗಿರುತ್ತೆ ಗೈಸ್. ಇಷ್ಟು ಬೇಗ ಹತ್ಕೊಂಡು ಹೋಗ್ತಾ ಇರೋದು. ಎಲ್ಲ ನಮ್ಮ ಫ್ಯಾಮಿಲಿ ಫುಲ್ ಬೇಗ ಹತ್ತುತ್ತಿದ್ದೀವಿ. ಮುಗಿಸ್ಬೇಕು, ಈ ಬಿಸಿಲಾಗಲ್ಲ ಅಂತ. ಈಗ ಸ್ವಲ್ಪ ಮುಂದೆ ಆದಮೇಲೆ ಶುರು ಮಾಡ್ತೀನಿ ಬ್ಲಾಗ್ನ. ಅಲ್ಲ ಗೈಸ್, ಇವಾಗ ನಾವು ಟಾಪಿಗೆ ಬಂದು ದರ್ಶನ ಮಾಡಾಯಿತು. ಒಳಗಡೆ ವೀಡಿಯೋ ಫೋಟೋ ಹಿಡಿಯೋಂಗಿಲ್ವಂತೆ, ಅದಕ್ಕೋಸ್ಕರ ನಾವು ವೀಡಿಯೋ ತೆಗೆದಿರೋ ನಾನು. ಇವಾಗ ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ ಗೈಸ್. ಹೋಗ್ತಾ ಇದ್ದೀನಿ ವ್ಯೂ ಪಾಯಿಂಟ್ಗೆ. ವ್ಯೂ ಪಾಯಿಂಟ್ ನೋಡಿ ಹೆಂಗೆ ತೋರಿಸ್ತೈತೆ. ಇದು ಕಾಲು ಫುಲ್ ಸುತ್ತೈತಿ ಇಲ್ಲಿ. ಗೈಸ್ ನೋಡಿ ಇಲ್ಲಿಂದ ವ್ಯೂ ಪಾಯಿಂಟ್ ನೋಡಿ, ಫುಲ್ಲು ಟಾಪಿಂದ ಇದು ಹೆಂಗೆ ಕಾಣಿಸ್ತಿದೆ ನೋಡಿ. ವ್ಯೂ ಪಾಯಿಂಟು ಫುಲ್ಲು ಚಿಕ್ಕ ಮನೆಗಳು ಗೈಸ್. ಇದರಿಂದ ನೋಡ್ರಿ ಫುಲ್ ಎಲ್ಲ ಚಿಕ್ಕ ಮನೆ ಥರ ಕಾಣಿಸ್ತೈತೆ. ಇಲ್ಲಿ ನೋಡಿ ಕಲ್ಲು, ಬಂಡೆ, ಗುಡ್ಡ ಎಲ್ಲ ಫುಲ್ಲು ನೋಡಿ. ಇಷ್ಟು ಇಲ್ಲ ನೋಡಿ ಗೈಸ್,
ನೋಡಿ ಗೈಸ್ ಇದೆಲ್ಲ ವ್ಯೂ ಪಾಯಿಂಟ್ ನೋಡೋಕೆ ನಿಂತ್ಕೊಂಡೆ ಸರ್ ಇಲ್ಲಿ ಈ ಜಾಗದಲ್ಲಿ ಫುಲ್ಲು. ಆದರೆ ತುಂಬ ಬಿಸಿಲಿದೆ ಗೈಸ್ ಇಲ್ಲಿ. ನಾವು ಸಮ್ಮರ್ ಹಾಲಿಡೇಸ್ ಬಂದ್ಬಿಟ್ಟಿದ್ದೀವಿ. ಫುಲ್ಲು ರಶ್ ಇದ್ದಾರೆ ಇಲ್ಲಿ, ಫುಲ್ಲು ಬಿಸಿಲು ರಶ್ಶು ತುಂಬ ಇದ್ದಾರೆ ನೋಡಿ. ಕೋತಿಗಳು ಇಲ್ಲೆಲ್ಲ ಇಲ್ಲಿ ಇಲ್ಲಿ ಎಲ್ಲಿ ಹಾಯ್ ಮಾಡ್ತವ್ರೆ ಗೈಸ್. ಎಲ್ಲೋ ನಡ್ಕೊಂಡು ಹೋಗ್ತಿದ್ವೇನೋ ಅಲ್ಲಿ. ಹಾಂ ಹಾಯ್ ಮಾಡಿದ್ರು. ಮಾಡಿ ಇವಾಗ ಮಾಡು ಗೈಸ್ ಇದು ನೋಡಿ ಕೋತಿನ ಕರೀತಾವಳಿ ಅವಳು. ಇನ್ನು ಅದು ಏನೇನಾಗುತ್ತೆ ತೋರಿಸ್ತೀನಿ. ಒಟ್ಟಿನಲ್ಲಿ ಇಲ್ಲಿ ನೀವು ಒಂದು ಸೇಫ್ಟಿ ಅಂದರೆ ಬ್ಯಾಗ್ಗಳನ್ನ ಹುಷಾರಾಗಿ ಇಟ್ಕೊಂಡು ಗೈಸ್. ಬ್ಯಾಗ್ಗಳು ಬಂದರೆ ಕೋತಿಗಳು ಕಿತ್ಕೊಂಡು ಅರ್ಧಾಕೊಂಡು ಇರುತ್ತೆ. ಅದಕ್ಕೆ ನೀವು ಬಂದರೆ ಬ್ಯಾಗ್ಗಳು ಹುಷಾರು ಗೈಸ್. ಬ್ಯಾಗು ಫೋನು ಏನೇ ತಂದಿರ್ತೀರೋ ಅದೆಲ್ಲ ಹುಷಾರು. ಕೋತಿಗಳು ಕಿತ್ಕೊಂಡು ಇದೆಲ್ಲ ಇದು ಮಾಡುತ್ತೆ. ಅದಕ್ಕೋಸ್ಕರ ಇದು ನಾನು ನಿಮಗೆ ಇನ್ಫಾರ್ಮೇಷನ್ ಹೇಳ್ತಾ ಇರೋದು. ಇನ್ನು ಇಲ್ಲಿಂದ ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಮಗೂ ಗೊತ್ತಿಲ್ಲ. ಇಲ್ಲಿಂದ ಫಸ್ಟು ಇವಾಗ ಕೆಳಗಡೆ ಹೇಳಿದ್ರೇ ಇಲ್ಲಿ ಬಿಸಿಲು ನಮಗೆ ಇದಾಗೋಕ್ಕಾಗೋದು ಗೈಸ್. ಇಲ್ಲಿ ತನಕ ಫುಲ್ಲು ಬಿಸಿಲು ನೋಡಿರಿ. ಎಲ್ಲ ಹ್ಯಾಟ್ ಗೀಟ್ ಹಾಕ್ಕೊಂಡು ಎಲ್ಲ ಇದೀವಿ ನೋಡಿರಿ. ಇಲ್ಲಿ ಕೋತಿಗಳು ಜಾಸ್ತಿ ಗೈಸ್. ಕೋತಿ ಫ್ಯಾಮಿಲಿ ಏನೋ ಕೋತಿ ಫ್ಯಾಮಿಲಿನೇ ಬಂದ್ಬಿಟ್ಟು ಗೈಸ್ ಆ ಕಡೆ ಹೋಗೋಣ. ಎಲ್ಲ ಫ್ಯಾಮಿಲಿಗಳೆಲ್ಲ ಅವರಲ್ಲಿ ಫ್ಯಾಮಿಲಿ ಜೊತೆ ಹೋಗೋಣ ಇವಾಗ. ಆದರೆ ದೇವಸ್ಥಾನ ಗೈಸ್ ನೀವು 11 ಗಂಟೆ ಒಳಗಡೆ ಬರ್ಬೇಕು ಗೈಸ್. ಬಂದರೆ ನೀವು ಅಂಜನಾದ್ರಿ ಬೆಟ್ಟಕ್ಕೆ 11 ಗಂಟೆಗೆ ಬಂದರೆ ಕ್ಲೋಸ್ ಆಗುತ್ತೆ ದೇವಸ್ಥಾನ. ನಾನು ನೋಡಿರಿ ಕ್ಲೋಸ್ ಆಗಿಬಿಟ್ಟಿದೆ ದೇವಸ್ಥಾನ. ನಮ್ಮ ಫ್ಯಾಮಿಲಿ ಅರ್ಧಕ್ಕೆ ಜನ ಫ್ಯಾಮಿಲಿ ದೇವಸ್ಥಾನಕ್ಕೆ ದರ್ಶನ ಮಾಡಿಲ್ಲ. ಅದಕ್ಕೋಸ್ಕರ ನೀವು ಬೇಗ ಬರಬೇಕು ಅಂತ ಹೇಳ್ತಾ ಇದ್ದೀವಿ. 11 ಗಂಟೆಗೆ ಬಂದರೆ ನಿಮಗೆ ದರ್ಶನ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ನೀವು 11 ಗಂಟೆಗೆ ಬನ್ನಿ. 11 ಗಂಟೆಗೆ ನಿಮಗೆಲ್ಲ ದರ್ಶನ ಆಗುತ್ತೆ ಗೈಸ್. ಇನ್ನು ಕೆಳಗಡೆ ಹೋಗಾದ್ಮೇಲೆ ತೋರಿಸ್ತೀನಿ ಅಷ್ಟೇ ಗೈಸ್.